ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ಸಿನಿಮಾ ರಿವ್ಯೂಗೆ ಸ್ವಾಗತ. ಇವತ್ತು ನಾನು ಮತ್ತೊಂದು ಮಲಯಾಳಂ ಇಂಡಸ್ಟ್ರಿಯಿಂದ ಕನ್ನಡ ಭಾಷೆಗೆ ಡಬ್ಬಿಂಗ್ ಆಗಿರುವ ಒಂದು ಸಸ್ಪೆನ್ಸ್ ಕ್ರೈಮ್ ಪೊಲೀಸ್ ಸ್ಟೋರಿ ಆಗಿರುವ ದಿದ್ರಮ್ ಈ ಒಂದು ಸಿನಿಮಾ ಇವತ್ತು ನಾನು ರಿವ್ಯೂ ಮಾಡ್ತಾ ಇದ್ದೀನಿ. ಈ ಒಂದು ಸಿನಿಮಾ ಒಂದು ನಾರ್ಮಲ್ ಸಿನಿಮಾವಲ್ಲ. ಸ್ಟಾರ್ಟಿಂಗ್ ಸಿನಿಮಾ ನೋಡುವಾಗ ಕತೆ ಸ್ವಲ್ಪ ಸ್ಲೋ ಆಗಿ ನಾರ್ಮಲ್ ಸ್ಟೋರಿ ರೀತಿ ನಡೆಯುತ್ತದೆ. ಆದರೆ ಒಳಗಡೆ ಹೋದಂಗೆ ಒಂದು ಮಿಸ್ಟರಿ ಫುಲ್ ಟ್ವಿಸ್ಟ್ ಇರುವಂತ ಒಂದು ಕ್ರೈಮ್ ಥ್ರಿಲ್ಲರ್ ಸಿನಿಮಾವಾಗಿದೆ. ಅಷ್ಟಕ್ಕೂ ಈ ಒಂದು ದಿದ್ರಮ್ ಸಿನಿಮಾ ಹೇಗಿದೆ, ಕತೆ ಯಾವ ರೀತಿ ಇದೆ, ಅಷ್ಟಕ್ಕೂ ಆ ಒಬ್ಬ ಕೊಲೆಗಾರ ನಿಜವಾಗಲೂ ಸಿಗ್ತಾನ ಅಥವಾ ಇಲ್ಲ, ಈ ಒಂದು ಸಿನಿಮಾ ನೀವು ಹೇಗೆ ಎಲ್ಲಿ ನೋಡಬೇಕನ್ನೋದು ಕೂಡ ನಾನು ಇವತ್ತಿನ ಒಂದು ರಿವ್ಯೂನಲ್ಲಿ ನಿಮಗೆ ಸಂಪೂರ್ಣವಾಗಿ ಸಿನಿಮಾದ ಬಗ್ಗೆ ಮಾಹಿತಿ ಕೊಡೋಕ್ಕೆ ನಾನು ಬಂದಿದ್ದೇನೆ. ಸೊ ನಾವು ಮಾಡುವಂಥ ಕೆಲಸ ಆಗ್ಬೋದು, ನಾವು ಮಾಡುವಂಥ ಕಂಟೆಂಟ್ ನಿಮಗೇನಾದರೂ ಇಷ್ಟವಾಗಿದ್ರೆ ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ನೀವು ನಮಗೆ ಸಪೋರ್ಟ್ ಮಾಡ್ಬೋದು. ಹಾಗಾದ್ರೆ ಬನ್ನಿ ಕತೆ ಕಡೆ ನೋಡೋಣ. ಹಾಗಾಗಿ ಈ ಒಂದು ಸಿನಿಮಾದ ಒನ್ ಲೈನ್ ಕತೆ ಬಗ್ಗೆ ಬಂದ್ರೆ, ಹೀರೋ ಒಬ್ಬ ನ್ಯೂ ಪೊಲೀಸ್ ಆಫೀಸರ್ ಆಗಿ ಒಂದು ಹೊಸ ಊರಿಗೆ ಪೋಸ್ಟಿಂಗ್ ಆಗಿ ಬರ್ತಾನೆ. ಅಂತ ಒಂದು ಸಮಯದಲ್ಲಿನೇ ಎಲ್ಲವೂ ಕೂಡ ಜಾಲಿಯಾಗಿರುತ್ತದೆ. ಬಟ್ ಒಂದು ಕೇಸ್, ಒಂದು ಡೆಡ್ ಬಾಡಿ ಸಿಗುತ್ತದೆ. ಆ ಒಂದು ಡೆಡ್ ಬಾಡಿ ಪೊಲೀಸ್ ಕಂಪ್ಲೇಂಟ್ ಕೂಡ ಆಗುತ್ತದೆ. ಅಲ್ಲಿಂದ ಸಿನಿಮಾದ ಕತೆ ಸಂಪೂರ್ಣವಾಗಿ ಚೇಂಜ್ ಆಗ್ತಾ ಹೋಗುತ್ತದೆ. ಹೌದು, ಆ ಒಂದು ಕೊಲೆ ಮಾಡಲು ಕಾರಣವೇನು, ಆ ಒಬ್ಬ ಸೈಕೋ ಕಿಲ್ಲರ್ ಎಷ್ಟು ಕೊಲೆ ಮಾಡ್ತಾನೆ, ಅದು ಹೇಗೆ ಯಾವ ಪ್ಯಾಟ್ರನ್ ಅಲ್ಲಿನೇ ಕೊಲೆ ಮಾಡ್ತಾನೆ, ಮತ್ತು ನಿಜವಾಗ್ಲೂ ಈ ಸಿನಿಮಾ ಕಂಪ್ಲೀಟ್ ಆಗಿ ನೋಡಿದ್ರೆ ನಿಜವಾಗ್ಲೂ ಒಂದು ಅದ್ಭುತ ಒಂದು ಟ್ವಿಸ್ಟ್, ಒಂದು ಕ್ರೈಮ್ ಥ್ರಿಲ್ಲರ್ ಸಸ್ಪೆನ್ಸ್ ಆಗಿದೆ. ಪ್ರತಿಯೊಬ್ಬ ವ್ಯಕ್ತಿಯನ್ನು ಕೊಲೆ ಮಾಡಿ ತಾನು ತನ್ನ ಉದ್ದೇಶವೇನು, ತನ್ನ ಮೋಟಿವ್ ಏನಂತಾನೆ ಕೊನೆ ತನಕ ಸಿನಿಮಾದ ಅದೊಂದು ಸೀಕ್ರೆಟ್ ಆಗಿ ಬಳಸಿದ್ದಾರೆ. ಹೌದು, ಆದರೆ ನಮ್ಮ ಹೀರೋ ಅಂದ್ರೆ ನಮ್ಮ ಪೊಲೀಸ್ ಆಫೀಸರ್ಗೆ ಟೈಮ್ ತುಂಬಾ ಕಡಿಮೆ ಇರುತ್ತೆ. ಅಷ್ಟರಲ್ಲಿನೇ ಆ ಒಬ್ಬ ಕೊಲೆಗಾರನ ಕೂಡ ಹಿಡಿಬೇಕಾಗುತ್ತದೆ. ಹೌದು, ಅಂತ ಒಂದು ಟೈಮಲ್ಲಿ ತುಂಬಾ ಒಂದು ಪ್ರೆಷರ್ ಇರುತ್ತದೆ. ಟೀಮ್ ವರ್ಕ್ ಕೂಡ ಅಷ್ಟೇ ಸಾಥ್ ಕೊಡ್ತಾರೆ. ಆದರೆ ನೆಕ್ಸ್ಟ್ ಪ್ರತಿ ಒಂದೊಂದು ಕೂಡ ಕೊನೆಯಲ್ಲಿ ಬಂದಾಗ ಆ ಒಬ್ಬ ಕೊಲೆಗಾರ ರಿವೀಲ್ ಆದಾಗ ಕಂಪ್ಲೀಟ್ ಆಗಿ ಸಿನಿಮಾಗೆ ಒಂದು ಶಾಕ್ ಕೂಡ ನೀಡುತ್ತದೆ. ಯಾಕಂದ್ರೆ ಕೊಲೆಗಾರ ನಮ್ಮ ಮಧ್ಯನೇ ಇದ್ದುಕೊಂಡು ಹೇಗೆ ನಾವು ಮಾಡುವಂತ ಕತೆ ಇಟ್ಕೊಂಡು, ನಾವು ಮಾಡುವಂತ ತನಿಖೆ ಇಟ್ಕೊಂಡು ಅವನು ನೆಕ್ಸ್ಟ್ ಕೊಲೆ ಹೇಗೆ ಮಾಡ್ತಾ ಅನ್ನೋದು ಗೆಸ್ ಮಾಡೋಕ್ಕೆ ಆಗಲ್ಲ. ನಿಜವಾಗ್ಲೂ ಒಂದು ಸಿನಿಮಾ ಮೈಂಡ್ ಬ್ಲೋಯಿಂಗ್ ಸಿನಿಮಾವಾಗಿದೆ. ಈ ಒಂದು ಸಿನಿಮಾ ನಿಮಗೆ ಜಿಯೋ ಹಾಟ್ಸ್ಟಾರ್ ಅಲ್ಲಿ ನಿಮಗೆ ಕನ್ನಡ ಭಾಷೆಯಲ್ಲಿನೇ ನೋಡಕ್ಕೆ ಸಿಗುತ್ತದೆ. ಕತೆ ತುಂಬಾ ಚೆನ್ನಾಗಿದೆ. ಆದ್ರೆ ಕ್ಲೈಮ್ಯಾಕ್ಸ್ ವರ್ಗೂ ಆ ಒಬ್ಬ ಕೊಲೆಗಾರ ಯಾರಂತ ರಿವೀಲ್ ಮಾಡಲ್ಲ. ಆದ್ರೆ ಪ್ರತಿ ಸಲ ಒಂದು ಕೊಲೆ ಮಾಡುವಾಗ ಒಂದು ಕ್ಲೂ ಬಿಡ್ತಾನೆ, ಅಥವಾ ಸೇಮ್ ಪ್ಯಾಟರ್ನ್ ಅಲ್ಲಿನೇ ಕೊಲೆ ಮಾಡ್ತಾ ಹೋಗ್ತಾನೆ. ಅಷ್ಟಕ್ಕೂ ಆ ಒಂದು ಕೊಲೆ ಮಾಡಲು ಮೋಟಿವ್ ಅಂತ ನಿಮಗೆ ಗೊತ್ತಾದ್ರೆ ನೀವು ಕೂಡ ಒಂದು ಕ್ಷಣ ಶಾಕ್ ಕೂಡ ಆಗ್ತೀರಾ. ಹೌದು, ಈ ಸಿನಿಮಾ ಕಂಪ್ಲೀಟ್ ಒಂದು ಕಿಲ್ಲರ್, ಒಂದು ಡಾರ್ಕ್ ಕಾಮಿಡಿ ವಿತ್ ಒಂದು ಸಸ್ಪೆನ್ಸ್, ಒಂದು ಕ್ರೈಮ್ ಥ್ರಿಲ್ಲಿಂಗ್ ಸಿನಿಮಾವಾಗಿದೆ. ಸೊ ಈ ಸಿನಿಮಾ ಒಂದು ಬೆಸ್ಟ್ ಮಲಯಾಳಂ ಇಂಡಸ್ಟ್ರಿಯಿಂದ ಬಂದಿರುವ ಒಂದು ಸಿನಿಮಾವಾದರೂ ಕೂಡ ಕನ್ನಡ ಭಾಷೆಗೆ ಡಬ್ಬಿಂಗ್ ಆಗಿದೆ. ತುಂಬಾ ಒಂದು ಚೆನ್ನಾಗಿದೆ. ಒಂದು ಕ್ರೈಮ್ ಥ್ರಿಲ್ಲರ್ ಸಿನಿಮಾ ಇಷ್ಟ ಪಡೋರಿಗೆ ದಿದ್ರಮ್ ಸಿನಿಮಾ ಒಂದು ಬೆಸ್ಟ್ ಆಪ್ಷನ್ಸ್ ಆಗುತ್ತದೆ ನಿಮಗೆ. ಸೊ ಈ ಸಿನಿಮಾ ನಿಮಗೆ ಜಿಯೋ ಹಾಟ್ಸ್ಟಾರ್ ಅಲ್ಲಿ OTT ಅಲ್ಲಿ ಬಿಡುಗಡೆ ಆಗಿದೆ. ನೀವು ಒಂದು ಸಿನಿಮಾ ಒಂದು ಫ್ರೀ ಟೈಮಲ್ಲಿ ಅಥವಾ ನಿಮ್ಮದು ಮೂವಿ ನೋಡು ಇಂಟ್ರೆಸ್ಟ್ ಇದ್ರೆ ಕಂಪ್ಲೀಟ್ ಆಗಿ ಈ ಸಿನಿಮಾ ನಾನು ಪರ್ಸ್ನಲಿ ರೆಕಮೆಂಡ್ ಮಾಡ್ತೀನಿ. ಇದು ಜಿಯೋ ಹಾಟ್ಸ್ಟಾರ್ ಎಂಬ ಒಂದು OTT ಪ್ಲಾಟ್ಫಾರ್ಮ್ ಅಲ್ಲಿ ನಿಮಗೆ ಸಿನಿಮಾ ನೋಡಕ್ಕೆ ಸಿಗುತ್ತದೆ. ಸೊ ಇದು ಆಗಿತ್ತು ಸ್ನೇಹಿತರೆ ದಿದ್ರಮ್ ಸಿನಿಮಾದೊಂದು ಸಣ್ಣ ರಿವ್ಯೂ ಅಪ್ಡೇಟ್ಸ್ ವಿಡಿಯೋ. ಸೊ ಹಾಗೆ ಕಂಟೆಂಟ್ ಆಗ್ಬೋದು, ನಾವು ಮಾಡುವಂಥ ಕೆಲಸ ನಿಮಗೆ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ನಮಗೆ ಸಪೋರ್ಟ್ ಮಾಡಬಹುದು. ಹಾಗೆ ಮತ್ತೆ ಸಿಗೋಣ ಬೇರೆ ಒಂದು ಸಿನಿಮಾ ರಿವ್ಯೂ ದೊಂದಿಗೆ. ಕಾಯ್ತರಿ. ನಮಸ್ಕಾರ ಸ್ನೇಹಿತರೆ.